25,000 ಮಂತ್ರಗಳನ್ನು ಕೂಡ ಹಲವು ಸಾರಿ ಓದಿದ್ದೀನಿ. ಎಲ್ಲಿಯೂ ಕೂಡ ಜಾತೀಯತೆಗೆ ಅವಕಾಶ ಇಲ್ಲ. ವೇದದಲ್ಲಿ ಜಾತಿ ಅನ್ನೋ ಪದ ಇಲ್ಲ, ಜಾತಿ ಅನ್ನೋ ಪದನೂ ಇಲ್ಲ, ಕಾನ್ಸೆಪ್ಟ್ ಅನ್ನೋ ಪದ, ಆ ಕಾನ್ಸೆಪ್ಟು ಋಷಿಗಳಿಗೆ ಇಲ್ವೇ ಇರಲಿ. ವೇದದಲ್ಲಿ ನನಗೆ ಆಸಕ್ತಿ ಇದೆ ಅಂತ ಕೇಳ್ಕೊಂಡು ಬಂದವರಿಗೆಲ್ಲರಿಗೂ ನೀನು ವೇದ ಕಲಿಸು. ತಿರಸ್ಕಾರ ಮಾಡಿದರೆ ನೀನು ಕಲಿತಂತಹ ವೇದ ಜ್ಞಾನ ವ್ಯರ್ಥ. ಭಾರತದ ಬಹಳ ದೊಡ್ಡ ಕಾನ್ಫರೆನ್ಸ್, ಅದರದ್ದು ಸ್ಲೋಗನ್ ಏನಿತ್ತು, ವಸುಧೈವ ಕುಟುಂಬಕ. ಎಲ್ಲಿದು ಬಂತಿದ್ದು? ವೇದದಲ್ಲಿ ಬಂದಿತ್ತು. ಪ್ರೊಫೆಷನ್ ಬೇಸ್ಡ್ ಅವಾಗಿತ್ತು. ಇವತ್ತು ಕುಂಬಾರ ಅವಾಗಿನ ಕಾಲಕ್ಕೆ ಮಡಿಕೆ ಮಾಡುವವರನ್ನು ಕುಂಬಾರ ಅಂತ ಹೇಳ್ತಿದ್ರು. ಇವತ್ತು ಕುಂಬಾರ ಅನ್ನೋದು ಒಂದು ಜಾತಿ. ಅವತ್ತು ನಮಗೆಲ್ಲ ಬಟ್ಟೆ ಸಿದ್ಧ ಮಾಡೋದ್ರೊಳಗೆ ನೇಯ್ಗೆ ಕೆಲಸ ಮಾಡ್ತಾ ಇದ್ರು. ಸೊ ನೇಯ್ಗೆ ಕೆಲಸ ಮಾಡೋವನ್ನ ಪ್ರೊಫೆಷನ್, ಆ ಪ್ರೊಫೆಷನ್ಗೆ ಹೆಸರೇನು? ನೇಕಾರ ಅಂತ. ಇವತ್ತು ವೈದ್ಯಕೀಯ ನಾವು ಹೋಗಿ ಚಿಕಿತ್ಸೆ ಕೊಟ್ಟು ನಮಗೆ ಔಷಧಿ ಕೊಟ್ಟು ಇಂಜೆಕ್ಷನ್ ಕೊಟ್ಟವ್ರಿಗೆ ಏನಂತೀವಿ? ವೈದ್ಯ. ಡಾಕ್ಟರ್ ಅಂತೀವಿ, ವೈದ್ಯ ಅಂತೀವಿ. ವೈದ್ಯ ಅನ್ನೋದು ಅವನು ವೃತ್ತಿ, ಅದು ಅವನ ಜಾತಿ ಅಲ್ಲ. ಆಗ ಆನಂತರ ಏನ್ ಬಂತು? ಅದಕ್ಕೊಂದು ಬಹಳ ದೊಡ್ಡ ಇತಿಹಾಸ. ಈ ಜಾತಿ ಹೇಗೆ ಬಂತು, ಏನಾಯ್ತು ಅಂತ ಹೇಳ್ತಾ ಕೂತ್ಕೊಂಡ್ರೆ ಬಹುಶಃ ಅದೇ ಒಂದು ದೊಡ್ಡ ಇದಾಗುತ್ತೆ. ಅಲ್ಲಿ ಅದನ್ನು ಮುಟ್ಟುವುದು ಬೇಡ. ಬಟ್ ವೇದಗಳಲ್ಲಿ ಎಲ್ಲಿಯೂ ಕೂಡ ಇವತ್ತಿನ ಕಾಲದಲ್ಲಿ ಏನು ನಾವು ಜಾತಿ ಪದ್ಧತಿ ಅಂತ ಹೇಳ್ತೀವಿ, ಅದಕ್ಕೆ ಎಲ್ಲೆಲ್ಲೂ ಕೂಡ ಅದಕ್ಕೆ ರೆಫರೆನ್ಸ್ ಇಲ್ಲ. ನಾನು 25,000 ಮಂತ್ರಗಳನ್ನು ಕೂಡ ಹಲವು ಸಾರಿ ಓದಿದ್ದೀನಿ. ಇಂಗ್ಲೀಷ್ನಲ್ಲೂ ಓದಿದ್ದೀನಿ, ಕನ್ನಡದಲ್ಲೂ ಓದಿದ್ದೀನಿ. ಎಲ್ಲಿಯೂ ಕೂಡ ಜಾತೀಯತೆಗೆ ಅವಕಾಶ ಇಲ್ಲ. ಜಾತಿ ಅನ್ನೋ ಪದನೇ ಇಲ್ಲ, ಆ ಕಾನ್ಸೆಪ್ಟೇ ಇಲ್ಲ. ವೇದದಲ್ಲಿ ಜಾತಿ ಅನ್ನೋ ಪದ ಇಲ್ಲ, ಜಾತಿ ಅನ್ನೋ ಪದನೂ ಇಲ್ಲ, ಕಾನ್ಸೆಪ್ಟ್ ಅನ್ನೋ ಪದ, ಆ ಕಾನ್ಸೆಪ್ಟು ಋಷಿಗಳಿಗೆ ಇಲ್ವೇ ಇರಲಿಲ್ಲ. ಇನ್ನು ನೀವು ಸ್ತ್ರೀ ಸ್ವಾತಂತ್ರ್ಯಕ್ಕೆ ಬನ್ನಿ. ವೇದಗಳಲ್ಲಿ ಯಾಕಂದರೆ ಯಜ್ಞ ಯಾಗ ಅದನ್ನೆಲ್ಲ ಮಾಡುವಾಗ ಯಜಮಾನ ಅಂತ ಹೇಳ್ತೀವಿ. ಅಲ್ಲಿ ಯಜಮಾನರೇ ಕೂತ್ಕೊಳ್ತಾ ಇದ್ರು ಅಂತ. ಬ್ಯೂಟಿ ನೋಡಿ ವೇದದ್ದು. ಈ ವೇದದಲ್ಲಿ ಎಲ್ಲ ಮಂತ್ರಗಳು ದರ್ಶನ ಆಗಿದ್ದು ಋಷಿಗಳಿಗೆ. ಈ ಸುಮಾರು ಒಂದು 300ರಷ್ಟು ಋಷಿಗಳು ನಮಗೆ ಸಿಗ್ತಾರೆ. 4 ವೇದ ಸೇರಿದರೆ 300 ಋಷಿಗಳು ಸಿಗ್ತಾರೆ. ಅದರಲ್ಲಿ 40ಕ್ಕೂ ಹೆಚ್ಚು ಋಷಿಕೆಯರಿದ್ದಾರೆ. ಅಂದರೆ ಸ್ತ್ರೀ ಋಷಿಯರು, ಋಷಿಕೆ ಅಂತ ಹೇಳ್ತೀವಿ, ಸ್ತ್ರೀ ಋಷಿಯರಿದ್ದಾರೆ. ವೇದ ಮಂತ್ರಗಳೇ ಸ್ತ್ರೀಯರಿಗೆ ದರ್ಶನ ಆಗಿರುವಾಗ ವೇದದಲ್ಲಿ ಸ್ತ್ರೀ ಸಮಾನತೆ ಇಲ್ಲ ಅಂತ ಹೇಳಿದ್ರೆ ಏನಂತ? ದಿಸ್ ಇಸ್ ಆಂಬಿಗ್ಯೂಸ್. ಯಾರು ಕೂಡ ಒಪ್ಕೊಳ್ಳದೆ ಇರುವಂಥದ್ದು. ಯಾರು ಸರ್? ಒಂದೆರಡು ಹೆಸರು ಹೇಳಿ. ಈಗ ವೇದ ಲೋಪಮುದ್ರಾ ಅಂತ ಹೇಳಿ ಋಷಿಕೆ ಬರ್ತಾಳೆ, ಅಂಬೃಣಿ ಅಂತ ಋಷಿಕೆ ಬರ್ತಾಳೆ. ಈಗ ಅನೇಕರು 40 ಜನ ಗಾರ್ಗಿನೂ ಇದ್ದಾರೆ, ಗಾರ್ಗಿ ಮೈತ್ರೇಯಿ ಕೂಡ. ಅವರಿಗೆಲ್ಲರಿಗೂ ಒಂದೊಂದು ಸೂಕ್ತ, ಇಡೀ ಸೂಕ್ತ ಬಂದಿವೆ. ಅಲ್ಲದೆ ಗಾರ್ಗಿ ಮೈತ್ರೇಯರು ಅವರು ವಿದ್ವತ್ ಸಭೆಗಳನ್ನು ನಡೆಸ್ತಾ ಇದ್ರು. ಯಾರು ಪ್ರಶ್ನೆ ಕೇಳ್ತಿದ್ರು, ಯಾರು ಭಾಗವಹಿಸ್ತಿದ್ರು? 100 ಜನ, 10 ಜನ ಪುರುಷ ಋಷಿಗಳು, ಪುರುಷ ವಿದ್ವಾಂಸರು ಭಾಗವಹಿಸ್ತಿದ್ರು. ಅಂತಲ್ಲಿ ಗಾರ್ಗಿ ಮೈತ್ರೇಯಿ ಪ್ರೂವ್ ಮಾಡ್ತಾ ಇದ್ರು. ಸಮಾನತೆ ಅಂತ ಹೇಳಿದ್ರೆ ಬರೀ ಕೆಲಸದಲ್ಲಿ ಸಮಾನತೆ ಅಲ್ಲ, ವೈಚಾರಿಕತೆಯಲ್ಲೂ ಕೂಡ ನೀವು ಹೇಳಿದ್ದನ್ನ ಈ ಸಮಾನತೆ ಅಂತ ಅನ್ನೋದು ಸಮಾಜದಲ್ಲಿ ಯಾವಾಗ ಬರುತ್ತೆ ಅಂತ ಹೇಳಿದರೆ, ಒಬ್ಬ ಸ್ತ್ರೀ ವ್ಯಕ್ತಪಡಿಸಿದಂಥ ಅಭಿಪ್ರಾಯ, ಎಸ್ ಐ ಅಕ್ಸೆಪ್ಟ್ ದಿಸ್ ಅಂತ ನೀವು ಯಾವ ಹೇಳೋ ಮನಸ್ಥಿತಿಯಲ್ಲಿ ಬರ್ತೀರಿ, ಆಗ ಸಮಾನತೆ ಬರುತ್ತೆ. ನಾನು ಕೆಲಸ ಮಾಡುವಲ್ಲಿ ಹೆಣ್ಮಕ್ಳನ್ನು ಕೆಲಸಕ್ಕೆ ತಗೊಳ್ತೀನಿ, ಡ್ರೈವರು ನಾನು ಹೆಣ್ಮಕ್ಳು ಮಾಡ್ತೀನಿ. ಅದು ಫಿಸಿಕಲ್ ಲೆವೆಲ್ ಸಮಾನತೆ ಅಷ್ಟೇ. ನಿಜವಾಗಿಯೂ ಸಮಾನತೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿದರೆ ಆ ಹೆಣ್ಣು ಮಕ್ಕಳು, ಸ್ತ್ರೀಯರು, ಮಾತೆಯರು ಅವರು ಮಾಡುವಂತಹ ಯೋಚನೆಗಳು, ಎಸ್ ಐ ಆಕ್ಸೆಪ್ಟ್ ಅಂತ ಹೇಳುವ ಮನಸ್ಥಿತಿ ನಮ್ಗೆ ಯಾವಾಗ ಬರುತ್ತೆ, ಆಗ ಸಮಾನತೆಯನ್ನು ಕೊಟ್ಟಾಗೆ. ಹಾಗಾಗಿ ಜಾತೀಯತೆ ಇಲ್ಲ, ಸ್ತ್ರೀ ಸಮಾನತೆ ಇಲ್ಲ, ಸ್ತ್ರೀ ಸಮಾನತೆ ಅಲ್ಲಿ ಇವ್ರು ಹೇಳ್ತಿರೋದು. ಸ್ತ್ರೀ ಸಮಾನತೆ ಇಲ್ಲ ಅಂತ ಏನು ಹೇಳ್ತೀವಿ, ಅದಕ್ಕೆ ಎಲ್ಲಿಯೂ ಕೂಡ ಆಧಾರ ಇಲ್ಲ. ಈ ನಾನು ಆಗಲೇ ಹೇಳಿದ್ನಲ್ಲ, ಶುಕ್ಲ ಯಜುರ್ವೇದದಲ್ಲಿ 40 ಚಾಪ್ಟರ್ಗಳಲ್ಲಿ 22ನೇ ಅಧ್ಯಾಯದಲ್ಲಿ ಒಂದು ಮಂತ್ರ ಬರುತ್ತೆ. ಏನು ಹೇಳುತ್ತೆ ಆ ಮಂತ್ರ? ನಿನಗೆ ತಿಳಿಯದವರಿಗೆ, ತಿಳಿಯದವರಿಗೆ, ಹಿರಿಯರಿಗೆ, ಕಿರಿಯರಿಗೆ, ಸ್ತ್ರೀಯರಿಗೆ, ಪುರುಷರಿಗೆ ವೇದದಲ್ಲಿ ನನಗೆ ಆಸಕ್ತಿ ಇದೆ ಅಂತ ಕೇಳಿಕೊಂಡು ಬಂದವರಿಗೆಲ್ಲರಿಗೂ ನೀನು ವೇದ ಕಲಿಸು. ಅಕಸ್ಮಾತ್ ಅವರಿಗೆ ನೀನು ತಿರಸ್ಕಾರ ಮಾಡಿದರೆ ನೀನು ಕಲಿತಂತಹ ವೇದ ಜ್ಞಾನ ವ್ಯರ್ಥ. ಇದಕ್ಕಿಂತ ಇನ್ನೇನು ಸರ್ ಹೇಳಲಿಕ್ಕೆ ಸಾಧ್ಯ? ಮತ್ತು ನೀವು ವೇದವನ್ನು ರಿಫ್ಯೂಟ್ ಮಾಡ್ತೀರಿ ಅಥವಾ ವಿರೋಧ ಮಾಡ್ತೀರಿ ಅಂತ ಹೇಳಿದರೆ ಅದಕ್ಕೆ ಆಧಾರ ವೇದದಿಂದೇ ಕೊಡಬೇಕು, ಇನ್ಯಾವುದೋ ಗ್ರಂಥಗಳಿಂದಲ್ಲ. ಮತ್ತು ವೇದವನ್ನು ನೀವು ಗೌರವಿಸ್ತೀರಿ ಅಂತ ಹೇಳಿದರೆ ಆ ವೇದದಲ್ಲಿಯೇ ಏನು ನಾನು ಗೌರವಿಸ್ತೀನಿ ಅಂತ ಹೇಳಬೇಕು. ಹಾಗಾಗಿ ಇವತ್ತಿನ ದಿವಸ ಏನು ಈ ವೇದ ಒಂದು ಹೊರಗಿನವರು ಮಾಡುವಂತಹ ವಿರೋಧ, ಅದ್ರ ಒಳಗೆ ಅನೇಕ ಸಮಸ್ಯೆಗಳಿದೆ, ಅದು ಬಹಳ ಸೂಕ್ಷ್ಮ. ಇವತ್ತು ಹೇಗಿದೆ ನಮ್ಮ ಭಾರತ ದೇಶದಲ್ಲಿ ಅಂದರೆ, ಈ ವೇದಗಳನ್ನು ನಾವು
ಅಧ್ಯಯನ ಮಾಡಬೇಕು ಅನ್ನುವ ವಾತಾವರಣಕ್ಕಿಂತ ಅದನ್ನು ಮಾಡದೇ ಇರೋದು ಹೇಗೆ ಅಂತ ಬೇಕಾದಷ್ಟು ವ್ಯವಸ್ಥೆ ಆಗಿದೆ. ದಟ್ ಇಸ್ ಎ ವೆರಿ ಟ್ರಾಜಿಕ್ ಥಿಂಗ್. ಏನಿದೆ, ಬ್ರಾಹ್ಮಣರಲ್ಲದವರು ವೇದ ಓದಬಾರ್ದು, ಸ್ತ್ರೀಯರು ವೇದ ಓದಬಾರ್ದು, ಉಪನಯನ ಆಗದಿರೋ ವೇದ ಓದಬಾರ್ದು, ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ವೇದ ಓದಬೇಕು, ಒಬ್ಬ ದೀಕ್ಷಾಬದ್ಧಂತ ಗುರುವಿನಿಂದ ಮಾತ್ರ ವೇದವನ್ನು ಹೀಗೆ ದೇರ್ ಆರ್ ಸೋ ಮೆನಿ ರೆಸ್ಟ್ರಿಕ್ಷನ್ಸ್. ಮೊದಲೇ ವೇದದ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ, ಇನ್ನಿಷ್ಟೆಲ್ಲ ರೆಸ್ಟ್ರಿಕ್ಷನ್ ಹಾಕಿಬಿಟ್ರೆ ಹೋಗಯ್ಯ ನಿಂದು ಯಾರಿಗೆ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ಈ ವಿರೋಧ ಮಾಡುವಂಥವ್ರು, ಪರ ಮಾಡುವಂಥವ್ರು ಎಲ್ಲರೂ ಕೂಡ ಈ ವೇದವನ್ನು ಸ್ವಲ್ಪ ನಾವು ಅಧ್ಯಯನ ಮಾಡಿ ಅದನ್ನು ವಿರೋಧ ಮಾಡಿದರೆ ಅದಕ್ಕೆ ಎಲ್ಲಿ ಉತ್ತರ ಅಂತ ವೇದದಿಂದಲೇ ನಾವು ಹೇಳಬೇಕು. ಅಲ್ಲ, ವಿರೋಧ ಮಾಡಬೇಕು ಅಂದರೆ ಇವಾಗ ನೀವು ಹೇಳಿದ್ರಲ್ಲ 300 ಋಷಿಗಳಿದ್ದಾರೆ, ಅದರಲ್ಲಿ 40 ಜನ, 150 ಜನ ಋಷಿಣಿಯರು ಇರಬೇಕಿತ್ತು, ಅಲ್ಲಿ ನೋಡಿ ಮೋಸ ಆಗಿದೆ ಅಂತ. ಅದೇ ಇದೇ ಪಾಯಿಂಟ್ ಇಟ್ಕೊಂಡು ಬೇಕಾದ್ರೆ ಜಗಳ ಅಲ್ಲ. ನಾವು ಏನಂತ ಹೇಳಿ, ವೇದದ ದಾರಿ ಜಗಳ ಅಲ್ಲ. ಅಲ್ಲ ನಾನು ಅಪೋಸ್ ಮಾಡೋದು ಪಾಯಿಂಟ್ ಆಫ್. ಅದಕ್ಕೋಸ್ಕರ ಅವ್ರು ಇವತ್ತು ಮೇಲುಗೈ ಸಾಧಿಸ್ತಿದ್ದಾರೆ. ಬಟ್ ಜಗಳ ವೇದದ ದಾರಿ ಅಲ್ಲ. ವೇದ ಯಾವತ್ತಿದ್ರೂ ಸಾಮರಸ್ಯದ ಬಗ್ಗೆನೇ ಹೇಳೋದು, ಯಾರಿಗೂ ಅದು ವಿರೋಧ ಮಾಡಲಿಲ್ಲ. ನಮ್ಮ ಸಿಸ್ಟಮ್ ಇದೆ, ಒಂದು ಚಾರ್ವಾಕ ಪದ್ಧತಿ ಅಂತ. ಚಾರ್ವಾಕರು ಯಾರು ಅವರು ದೇವತೆಗಳನ್ನು ಒಪ್ಕೊಳ್ಳಲ್ಲ, ಮತ್ತು ಜೀವನ ಅಂತ ಅನ್ನೋದು ಒಂದು ಭೋಗ ಅಂತ ಅವ್ರ ಸಿದ್ಧಾಂತನೇ ಇದೆ. ಏನು, ಋಣಂ ಕೃತ್ವ ಘೃತಂ ಪಿಬೇತ್ ಅಂತ. ನೀನು ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ಇವತ್ತೆಲ್ಲ ಕ್ರೆಡಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ತೀವಲ್ಲ, ನಾಳೆ ಎಲ್ಲಿಂದ ದುಡ್ಡು ಕೊಡ್ತೀವಿ ನಮ್ಗೆ ಗೊತ್ತಿಲ್ಲ, ಬಟ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ, ನಾವು ಮಾಡ್ತಾ ಇದ್ದೀವಿ. ಸೊ ಚಾರ್ವಾಕರನ್ನು ಕೂಡ ನಾವು ಅದನ್ನೊಂದು ಜೀವನ ವ್ಯವಸ್ಥೆ ಅಂತ ಒಪ್ಕೊಂಡಿದ್ದಂತಹ ಸಂಸ್ಕೃತಿ ಭಾರತದ್ದು. ದೇವರನ್ನು ನಂಬಲ್ಲ, ಅದನ್ನ ಸಂಸ್ಕೃತಿಯನ್ನು ನಂಬಲ್ಲ, ನಿಮ್ಮ ವ್ಯವಸ್ಥೆಯ ಬಗ್ಗೆ ಅವ್ರಿಗೆ ಗೌರವ ಇಲ್ಲ, ಏನೂ ಇಲ್ಲ. ಅವ್ರದ್ದು ಏನಂದರೆ ಎಂಜಾಯ್ ದಿ ಲೈಫ್. ಈ ಇತ್ತೀಚೆಗೆ ಈ ಕೆಲವು ಹಿಪ್ಪಿ ಅದೆಲ್ಲ ಒಂದಿಷ್ಟು ಬಂತು ನೋಡಿ, ಈ ಇದಕ್ಕೆ ಅವ್ರನ್ನ ಸೇರಿಸ್ಬೋದು. ಆದರೆ ಆ ಚಾರ್ವಾಕ ಅಂತ ಅನ್ನೋದು ಒಂದು ಸಿಸ್ಟಮ್ ಇತ್ತು ನಮ್ಮ ಭಾರತದಲ್ಲಿ ಅಂತ ಅನ್ನೋದು ಕೂಡ ರೆಕಾರ್ಡ್ ಮಾಡಿಟ್ಟಿದ್ದೀವಿ. ಅವರಿಗೆ ಯಾರು ಕೂಡ ಸಮಾಜದಲ್ಲಿ ಬಹಿಷ್ಕೃತರು. ಇವರು ಸಂಸ್ಕೃತಿಯನ್ನು ಒಪ್ಕೊಳ್ಳಲ್ಲ, ಇವರು ವೇದವನ್ನು ಒಪ್ಕೊಳ್ಳಲ್ಲ, ಇವರು ಶಾಸ್ತ್ರಗಳನ್ನು ಒಪ್ಕೊಳ್ಳಲ್ಲ, ಅದರಿಂದ ಇವರನ್ನು ಊರಿಂದ ಹೊರಗೆ ಹಾಕಿ ಅಥವಾ ಜೈಲಿನಲ್ಲಿ ಹಾಕಿ ಅಂತ ಹೇಳಿಲ್ಲ. ಇವತ್ತು ನಾವೇನು ಡೆಮಾಕ್ರೆಟಿಕ್ ಅಂತ ಮಾತಾಡ್ತೀವಿ, ಡೆಮಾಕ್ರೆಟಿಕ್ ಅಂತ ಮಾತಾಡಿದ್ರೆ ನಿಮ್ಮನ್ನು ವಿರೋಧ ಮಾಡಿದರೆ ಜೈಲಲ್ಲಿ ಹಾಕುವ ಉದಾಹರಣೆ ಇವತ್ತಿದೆ, ವೇದದ ಕಾಲದಲ್ಲಿ ಇರಲಿಲ್ಲ, ನಮ್ಮ ಪರಂಪರೆಯಲ್ಲಿ ಇರಲಿಲ್ಲ. ಹಾಗಾಗಿ ಈ ಪರ ಮತ್ತು ವಿರೋಧ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಮತ್ತು ವೇದದಲ್ಲಿ ಎಲ್ಲಿಯೂ ಕೂಡ ಪರ ವಿರೋಧ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಜ್ಞಾನವನ್ನು ಮಥನ ಮಾಡಿ ನೀವು ತಿಳ್ಕೋಬೇಕು ಅಂತ. ಏನಿದೆ, ವಾದೇ ಜಾಯತೆ ಸತ್ಯಂ ಅಂತ. ಅಂದರೆ ವಾದ ಯಾಕೆ ಮಾಡಬೇಕು ಅಂದರೆ ಸತ್ಯ ತಿಳ್ಕೊಳ್ಳೋದಕ್ಕೆ. ವಾದ ಯಾಕೆ ಮಾಡಬೇಕು? ನಿನ್ನನ್ನು ಸೋಲಿಸ್ಲಿಕ್ಕಲ್ಲ, ನಾನು ಜಯ ಸಾಧಿಸ್ಲಿಕ್ಕಲ್ಲ ವಾದ ಮಾಡೋದು. ಇವತ್ತು ಡಿಬೇಟ್ ಅಂತ ನಡೀತವೆ. ಡಿಬೇಟ್ನಲ್ಲಿ ಏನಂದರೆ ನಿಮ್ಮ ಪಾಯಿಂಟನ್ನು ನೀವು ಪ್ರೂವ್ ಮಾಡೋದು ಅಂತ. ಅವತ್ತಿನ ಕಾಲದಲ್ಲಿ ಯಾರಿಗೂ ಪಾಯಿಂಟ್ ಪ್ರೂವ್ ಮಾಡುವ ಆತುರತೆ ಇರಲಿಲ್ಲ. ಅದಕ್ಕೆ ಈ ಮಂತ್ರದ ಕಂಟೆಕ್ಸ್ಟಲ್ಲಿ ಹೇಳ್ತಾರೆ, ನಮ್ಮ ವೇದದ ಋಷಿಗಳು ಮಂತ್ರಗಳನ್ನು ಇದೇ ರೀತಿಯಲ್ಲಿ ಹೇಳಬೇಕು ಅನ್ನೋ ಹಠ ಅವರಿಗಿರಲಿಲ್ಲ. ಅವರ ವಿಚಾರವನ್ನು, ಅವರ ದರ್ಶನವನ್ನು ಇದೇ ರೀತಿಯಲ್ಲಿ ಹೇಳಬೇಕು ಅನ್ನೋ ಹಠ ಅವರಿಗಿರಲಿಲ್ಲ. ಏನೋ ಒಂದು ಹೇಳಿ ಮುಗಿಸಿಬಿಡಬೇಕು ಅನ್ನುವಂತಹ ಅವಸರ ಹರಿ ಇರಲಿಲ್ಲ ಅವರಿಗೆ. ಆದ್ದರಿಂದ ಅವರ ಕೊಟ್ಟ ದರ್ಶನವನ್ನು, ಅತ್ಯಂತ ಶಾಂತವಾದಂತಹ ಪ್ರಶಾಂತವಾದಂತಹ ಮಾನಸಿಕ ಸ್ಥಿತಿಯಲ್ಲಿ ಪಡೆದ ದರ್ಶನವನ್ನು ನಿಧಾನವಾಗಿ ಇಡೀ ಮನುಕುಲಕ್ಕೆ ಅಪ್ಲೈ ಆಗಬೇಕು. ಯಾರೊಬ್ಬರಿಗೂ ಕೂಡ ಇದಕ್ಕೆ ಅಪೋಸ್ ಮಾಡಬೇಕು ಅಂತ ಅನ್ನಿಸಬಾರದು ಅನ್ನುವ ದೃಷ್ಟಿಯಲ್ಲಿ ಎಲ್ಲ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ರಿಕ್ವೆಸ್ಟು ಈ ಚಾನಲ್ ಮೂಲಕ ವಿರೋಧ ಮಾಡೋರಿಗೆ ಏನಂದರೆ, ನೀವು ಖಂಡಿತವಾಗಿಯೂ ವಿರೋಧ ಮಾಡಿ, ಪ್ರಶ್ನೆಗಳನ್ನು ಎತ್ತಿ. ಯಾಕೆ ಪ್ರಶ್ನೆ ಎತ್ತಬೇಕು ಅಂತ ಹೇಳಿದರೆ, ಇದು ಏನಾದರೂ ತಿಳ್ಕೊಳ್ಬೇಕಾದಂತ, ನಾನು ತಿಳ್ಕೊಂಡದ್ದು ಇನ್ನೊಂದು ಮಂಥನ ಆಗಲಿ ಅಂತ, ಮಂಥನ ನಡೀಲಿ, ಸತ್ಯ ತಿಳ್ಕೊಳ್ಳಿ. ಈಗ ನಾನು ಮನೆಯಿಂದ ಹೊರಡುವಾಗ ಇವತ್ತು ಹೋಗಿ ಅವನ ಜೊತೆಗೆ ನಾನು ಜಗಳ ಆಡ್ತೀನಿ, ಇವನಿಗೆ ಒಳ್ಳೆ ಪಾಠ ಕಲಿಸ್ತೀನಿ ಅಂತ ಹೋದರೆ ನಾನೇನು ಮಾಡೋದು? ಜಗಳನೇ ಮಾಡೋದು. ಆದರೆ ನಾನು ಇವತ್ತು ಮನೆಯಿಂದ ಹೋಗ್ತಿದ್ದೀನಿ, ಈ ವಿಷಯಗಳಿದ್ದಾವೆ, ಇದ್ರ ಬಗ್ಗೆ ಅವನು ಸ್ಟ್ಯಾಂಡ್ ಪಾಯಿಂಟ್ ಏನಿರ್ಬೋದು. ಬಿಕಾಸ್ ಸಮಾಜದಲ್ಲಿ ಇಬ್ಬರು ವ್ಯಕ್ತಿಗಳು ಸೇರಿದಾಗ ಅಭಿಪ್ರಾಯ ಭಿನ್ನತೆ ಇರುವುದೇ.
ಅಭಿಪ್ರಾಯದಲ್ಲಿ ಭಿನ್ನತೆ ಇರುವುದೇ. ಅಭಿಪ್ರಾಯದಲ್ಲಿ ಭಿನ್ನತೆ ಇಲ್ಲದಿದ್ದರೆ ನಾವೆಲ್ಲರೂ ಇವತ್ತು ರೋಬೋಗಳಾಗ್ತೀವಿ. ಮನುಷ್ಯರಿಗೂ ರೋಬೋಗಳಿಗೂ ವ್ಯತ್ಯಾಸ ಏನಂದರೆ ಮನುಷ್ಯರ ಅಭಿಪ್ರಾಯಗಳಿದೆ, ಸ್ವತಂತ್ರವಾದ ವಿಚಾರ ಇದೆ. ಸೊ ಹಾಗೆ ಅಪೋಸ್ ಮಾಡ್ತಿರುವಂಥವರಿಗೆ ಒಂದೇನಂತ ಹೇಳಿದರೆ, ನಾವು ಅಪೋಸ್ ಎದಕ್ಕೆ ಮಾಡ್ತಾ ಇದ್ದೀವಿ? ಡೆಫಿನೆಟ್ಲಿ ವೇದಾಸ್ ವಿಲ್ ಆಕ್ಸೆಪ್ಟ್ ದಿ ರಿಫಾರ್ಮೇಷನ್ನು, ಸುಧಾರಣೆ ಅನ್ನೋದು ವೇದಕ್ಕೆ ಹೊಸದೇನೂ ಅಲ್ಲ. ವೇದ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದು ಮತ್ತು ಹೇಳಿದ್ದೇನೆಂದರೆ, ಯಾವುದು ಸತತವಾಗಿ ಬದಲಾವಣೆ ಆಗ್ತಿರುತ್ತೋ ಅದೇ ಜಗತ್ತು ಅಂತ. ಸೊ ಅಪೋಸ್ ಮಾಡೋಕ್ಕಿಂತ ಮುಂಚೆ ವೇದಗಳನ್ನು ಓದಿ ಅಪೋಸ್ ಮಾಡಿ ಅಂತ ನೀವು ಮಾಡ್ಕೊಳ್ಳಿ. ಸೆಕೆಂಡರಿ ಸೋರ್ಸಿಗೆ ಹೋಗಬೇಡಿ ಅಂತ ನಾನು ಹೇಳೋದೇನೆಂದರೆ, ವೇದಗಳ ಮೂಲಕವೇ ತಿಳ್ಕೋಬೇಕು. ಡು ನಾಟ್ ಡಿಪೆಂಡ್ ಆನ್ ದಿ ಸೆಕೆಂಡರಿ ರಿಸೋರ್ಸಸ್. ಈಗ ವೇದದ ಬಗ್ಗೆ ನಾನು ಆಗಲೇ ಹೇಳಿದೆ, ಸಾಯಣಾಚಾರ್ಯರು ಬರೆದರು ಅಂತ. ಸೊ ಆನಂತರ ಯಾರೋ ಬದ್ವಾಚಾರ್ಯರು ಬರೆದಿದ್ದಾರೆ, ಕಪಾಲಿ ಶಾಸ್ತ್ರಿಗಳು ಬರೆದಿದ್ದಾರೆ. ಸೊ ಈ ಸೆಕೆಂಡರಿ ಸೋರ್ಸಿಗೆ ಹೋಗಬೇಡಿ. ನೀವು ಅದನ್ನೆಲ್ಲ ಸ್ವಲ್ಪ ಅದರೊಳಗೆ ಪ್ರವೇಶ ಪಡ್ಕೊಳ್ಳೋದಕ್ಕೆ ನೀವು ಸ್ವಲ್ಪ ಇದನ್ನೆಲ್ಲ ಓದಿ. ಆದರೆ ವೇದದಲ್ಲಿ ಯಾವಾಗಲೂ ಅನುಭವಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇರೋದು. ನನಗೆ ವೇದ ತುಂಬ ತಿಳಿದಿದೆ ಅಂತ ಹೇಳಿದ್ರೆ ಅವನಿಗೆ ಬೆಲೆ ಇಲ್ಲ. ನಿನಗೇನು ಅನುಭವ ಆಗಿದೆ ಅದಕ್ಕೆ? ವೇದದಲ್ಲಿ ಅಂದರೆ ಇವಾಗ ನನಗೊಂದು 5,000 ಮಂತ್ರ ಬರುತ್ತೆ ವೇದದಲ್ಲಿ ಅಂದರೆ ಅಲ್ಲ, ನೀನೇನೂ ಅಲ್ಲ. ಯು ಕ್ಯಾನ್ ಕನ್ಸಿಡರ್ ಯುವರ್ ಸೆಲ್ಫ್ ಆ್ಯಸ್ ಎ ವೇದಿಕ್ ಸ್ಕಾಲರ್. ಆದರೆ ನಾನಾಗಲೇ ಹೇಳಿದ್ನಲ್ಲ, ಶ್ರವಣ ಮನನ 2 ಸ್ಟೇಜ್ಗಳು ನೀವು ಇನ್ನೂ ವೇದದಲ್ಲಿ ಪ್ರವೇಶ ಅಷ್ಟೆ. ಯಾವಾಗ ನಿಮ್ಮಲ್ಲಿ ನಿಧಿಧ್ಯಾಸ ಶುರು ಆಗುತ್ತೆ ಆಗ ನೀವು ವೇದವನ್ನು ಅರ್ಥ ಮಾಡ್ಕೊಳ್ತಿದ್ದೀರಿ ಅಂತ. ಸೊ ಇಲ್ಲಿ ಏನಂದರೆ ಡಿಸ್ಕಷನ್ನಿಗೆ ಅವಕಾಶ ಇದೆ, ಆರೋಗನ್ಸಿಗೆ ಅವಕಾಶ ಇಲ್ಲ. ಆರೋಗನ್ಸ್ ಅಂದ್ರೆ ಏನು? ನಾನು ಹೇಳಿದ್ದೆ ಸರಿಯಪ್ಪ, ನಾನು ಹೇಳಿದ್ದೇ ಸತ್ಯ, ನಾನು ಹೇಳದೇ ಇರೋದು ಯಾವುದು ಸತ್ಯ ಅಲ್ಲ ಅಂತ. ಇತ್ತೀಚೆಗೆ ನಾನು ಯಾವುದೋ ಒಂದು ಸಿನಿಮಾ ನೋಡ್ತಾ ಇದ್ದೆ. ಆ ಸಿನಿಮಾದಲ್ಲಿ ಒಬ್ಬ ಯಾರೋ ಗುರು ಇರ್ತಾರೆ, ಒಂದು ಯಾವುದೋ ದೊಡ್ಡ ಆಶ್ರಮ ಗುರು ಇರ್ತದೆ. ಆ ಗುರುಗೆ ಒಂದೇನೋ ಕೋರ್ಟಲ್ಲಿ ಕೇಸ್ ಹಾಕಿಬಿಡ್ತಾರೆ. ಕೋರ್ಟಲ್ಲಿ ಕೇಸ್ ಹಾಕಿದಾಗ ಅವರು ಅಲ್ಲಿ ಹೋಗಿ ಕೇಳ್ತಾರೆ. ಆಗ ಒಂದೇನೋ ಹೇಳ್ತಾರೆ. ಅಲ್ಲಿ ಅವನು ಅಪೋಸಿಟ್ ಇರುವಂತಹ ಅಡ್ವೊಕೇಟ್ ಪ್ರಶ್ನೆ ಕೇಳ್ತಾರೆ, ಇದು ರೂಲ್ಸಲ್ಲಿ ಎಲ್ಲಿದೆ ಅಂತ. ಅದಕ್ಕೆ ಆ ಮಠದ ಗುರು ಏನು ಹೇಳ್ತಾರೆ, ಓಪನ್ ಕೋರ್ಟ್ನಲ್ಲಿ ಅದೆಂಥದ್ದು ಮಹಾರಾಜ್ ಅಂತ ಅವ್ರ ಹೆಸರಿದೆ. ಇಲ್ಲಿ ಮಹಾರಾಜರು ರೂಲ್ಸ್ ಫಾಲೋ ಮಾಡಲ್ಲ, ಮಹಾರಾಜರು ರೂಲ್ಸ್ ಮಾಡ್ತಾರೆ ಅಂತ. ವೇದಗಳು ಯಾವತ್ತೂ ಕೂಡ ನಮಗೆ ಯಾವುದನ್ನು ಫೋರ್ಸ್ ಮಾಡಲ್ಲ. ನಿಮ್ಗೆ ಇನ್ನೊಂದು ಭಾಳ ವಿಶೇಷ ಹೇಳ್ತೀನಿ. ಇಡೀ ವೇದದಲ್ಲಿರುವಂತಹ ಎಲ್ಲ 25,000 ಮಂತ್ರಗಳಲ್ಲಿ ಇದನ್ನು ಮಾಡಬೇಡ ಅಂಥೇಳಿ ಎಲ್ಲೂ ಹೇಳಿಲ್ಲ. ಕೇವಲ ಇವತ್ತಿನ ದಿವಸ ಹೇಳ್ತೀವಲ್ಲ PMA ಅಂತ, ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್. ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು, ಇದನ್ನು ಮಾಡು ಅಂತ ಹೇಳ್ತಿದೆ ಹೊರತು ವೇದದಲ್ಲಿ ಎಲ್ಲಿಯೂ ಕೂಡ ಇದನ್ನು ಮಾಡಬೇಡ ಅಂತ ಹೇಳಿ. ದೇ ನೋ ದಿ ಸೈಕಾಲಜಿ ಆಫ್ ದಿ ಹ್ಯೂಮನ್ ಬೀಯಿಂಗ್ ಮಚ್ ಬಿಫೋರ್ 8,000 ಇಯರ್ಸ್. ಚಿಕ್ಕ ಮಕ್ಕಳು ನೋಡಿ, ನೀವು ಯಾರ್ದೋ ಒಬ್ಬ ಮಗು ಘಟ ಮಾಡಿ ಅದನ್ನು ಮಾಡಬೇಡ, ಅದನ್ನೇ ಮಾಡೋದು. ಅದು ಚಿಕ್ಕ ಮಕ್ಕಳಿಗೆ ನಾವೇ ದೊಡ್ಡವರೇ ಅನೇಕ ಸಾರಿ ಇವನು ಯಾರು ಹೇಳೋದಕ್ಕೆ, ನಾನು ಇಷ್ಟಪ್ಪ ನಾ ಮಾಡ್ತೀನಿ, ಮಾಡಬೇಡ ಅಂದದ್ದೇ ನಾವು ಅದ್ರ ಕಡೆಗೆ ಗಮನ ಜಾಸ್ತಿ. ಮಾಡಬೇಡ ಅಂತ ಯಾರಾದ್ರು ಹೇಳಿದ್ರೆ ನಮಗೆ ಅದ್ರ ಕಡೆಗೆ ಗಮನ ಜಾಸ್ತಿ ಹೋಗ್ತಾ ಇರ್ತದೆ. ಬಟ್ ದಟ್ ಈಸ್ ನಾಟ್ ದಿ ವೇ ಆಫ್ ವೇದ. ಸೊ ವೇದದಲ್ಲಿ ಡಿಸ್ಕಷನ್ನಿಗೆ, ಚರ್ಚೆಗೆ, ವಾದಕ್ಕೆ ಅವಕಾಶ ಇದೆ ಹೊರತು ಆರೋಗನ್ಸಿಗೆ, ಜಗಳ ಗಂಟತನಕ್ಕೆ, ಅಸಾಮರಸ್ಯದ ವಾತಾವರಣ ನಿರ್ಮಾಣ ಮಾಡೋದಕ್ಕಿಲ್ಲ. ಹಾಗಾಗಿ ನೋ ನೆಗೆಟಿವಿಟೀಸ್. ಎಕ್ಸಾಕ್ಟ್ಲಿ. ಅದಕ್ಕೆ ಪರ ಮತ್ತು ವಿರೋಧ ಇವೆಲ್ಲವೂ ಇದ್ದೇ ಇದ್ದಾವೆ. ವೇದದ ಬಗ್ಗೆ ಆಪಾದನೆ ಇದ್ದಾವೆ. ಮತ್ತು ವೇದ ತಿಳ್ಕೊಂಡವರು ಕೂಡ ಶಾಂತಿಯಿಂದ, ಸಮಾಧಾನದಿಂದ ವೇದದಲ್ಲೇ ಅದಕ್ಕೇನು ಅರ್ಥ ಇದೆ ಅನ್ನೋದು ಹೇಳಬೇಕು. ಸೊ ಸುದೈವ ವಶಾತ್ ಇವತ್ತು ಇಡೀ ಪ್ರಪಂಚದ ತುಂಬ ವೇದ ಈಸ್ ಅಕ್ಸೆಪ್ಟೆಡ್. ವೇದವನ್ನು ಒಪ್ಕೊಳ್ಳುವಂಥವ್ರ ಸಂಖ್ಯೆ ತುಂಬ ಆಗಿದೆ, ವೇದವನ್ನು ಅನುಸರಿಸುವವರ ಸಂಖ್ಯೆ ತುಂಬ ಆಗಿದೆ. ಸೊ ಇದನ್ನು ವಿರೋಧ ಮಾಡ್ತಿರೋರು ಮಾಡಲಿ. ನಾನು ಯಾವಾಗಲೂ ಹೇಳ್ತಿರೋದು, ನನಗೆ ಈಗ ನಮ್ಮ ಸಂಸ್ಥೆ ಶುರು ಮಾಡಿದಾಗ 25 ವರ್ಷದಿಂದ ಯಾರೋ ಒಬ್ಬರು ಪ್ರಶ್ನೆ ಬಂದು ಕೇಳಿದರು, ಇವತ್ತಿನ ಇಷ್ಟೆಲ್ಲ ನೀವು ಮಾಡ್ತಾ ಇದ್ದೀರಿ, ಯು ಹ್ಯಾವ್ ಡೆಡಿಕೇಟೆಡ್ ಯುವರ್ ಲೈಫ್ ಫಾರ್ ದಿಸ್, ಒಂದು ದಿನಕ್ಕೆ 15-16 ಗಂಟೆ ಇದೆಲ್ಲ ಯಾರಿಗೆ ಬೇಕು ಅಂತ. ಅವ್ರಿಗೆ ನಾನು ಒಂದು ಉತ್ತರ ಹೇಳಿದ್ದೆ, ಯೋಚನೆ ಮಾಡದೆ ಉತ್ತರ ಹೇಳಿದ್ದೆ. ಅದಕ್ಕೆ ನಾನು ಇವತ್ತಿಗೆ ಮಾಡ್ತಾ ಇಲ್ಲ ವೇದ, ಇನ್ನು 20 ವರ್ಷದ ನಂತರ ಯಾರೋ ಒಬ್ಬರು ನಿಮ್ಮಂಥವ್ರು ಬಂದು ನನಗೆ ವೇದ ಈಗ ಓದಬೇಕು, 4 ವೇದಕ್ಕೂ ಅರ್ಥ ಇದೆಯಾ ಅಂತ ಕೇಳಿದರೆ ಓವರ್ ನೈಟ್ ಮಾಡುವಂಥ ಕೆಲಸ ಇಲ್ಲ. ದಿಸ್ ಡಿಮ್ಯಾಂಡ್ಸ್ ಯುವರ್ ಎನಾರ್ಮಸ್ ಎನರ್ಜಿ ಆ್ಯಂಡ್ ದಿ ಟೈಮ್ ಆ್ಯಂಡ್ ದಿ ರಿಸೋರ್ಸಸ್. ಅವತ್ತಿನ ಕಾಲಕ್ಕೆ ಮಾಡ್ತಿದ್ದೀನಿ, ಇವತ್ತು ಎಕ್ಸಾಕ್ಟ್ಲಿ ಇಟ್ ಈಸ್ ಹ್ಯಾಪನಿಂಗ್. ಇವತ್ತು ವೇದ ತಿಳ್ಕೊಳ್ಳೋದ್ರ ಬಗ್ಗೆ ಯುವ ಜನರಿಂದ ಹಿಡ್ಕೊಂಡು, ಮಧ್ಯವಯಸ್ಕರಿಂದ ಹಿಡ್ಕೊಂಡು, ಪ್ರೌಢ ವ್ಯವಸ್ಥೆವರೆಗೆ ಎಲ್ಲರಿಗೂ ಕೂಡ ಆಸಕ್ತಿ ಬರ್ತಾ ಇದೆ.
ಮತ್ತು ಇದನ್ನು ವಿರೋಧ ಮಾಡುವಂತಹವರು ಕೂಡ ನಮ್ಮ ಅಜೆಂಡಾ ಸಾಧಿಸುವುದಕ್ಕೆ ವೇದವನ್ನು ನಾವು ಇದನ್ನು ಹಳಿಯುವುದರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಒಂದು ಸಾಫ್ಟ್ ಇದು ಅವರ ಹತ್ರನೂ ಕೂಡ ಬರ್ತಾ ಇದೆ. ಸೊ ದಿಸ್ ಈಸ್ ಗುಡ್ ಫಾರ್ ದಿ ಕಲ್ಚರ್ ಆಫ್ ದಿ ಇಂಡಿಯಾ ಆ್ಯಂಡ್ ಗುಡ್ ಫಾರ್ ದಿ ಹೋಲ್. ಸೊ ವೇದದಲ್ಲಿ ಈಗ ನೀವು ಈಗ ನಾವೊಂದು ಮಾತು ಹೇಳ್ತೀವಿ, ಏನು ಹೇಳ್ತೀವಿ, ವಸುಧೈವ ಕುಟುಂಬಕಂ. ಇತ್ತೀಚೆಗೆ ಭಾರತದೊಂದು ಭಾಳ ದೊಡ್ಡ ಕಾನ್ಫರೆನ್ಸ್ ಗ್ಲೋಬಲ್ G18 ಏನೋ ಮಾಡಿದಾರಲ್ಲ, ಅದರದ್ದು ಸ್ಲೋಗನ್ ಏನಿತ್ತು, ವಸುಧೈವ ಕುಟುಂಬಕಂ. ಎಲ್ಲಿದು ಬಂತಿದ್ದು? ವೇದದಲ್ಲಿ ಬಂದಿದ್ದು, ಉಪನಿಷತ್ನಲ್ಲಿ ಬಂದಿರೋದು. ಇಡೀ ವಿಶ್ವವೇ ನನ್ನ ಕುಟುಂಬ ಅಂತ.